ನಮಸ್ತೆ ಸ್ಟೂಡೆಂಟ್ಸ್. ತುಂಬಾ ದಿನ ಆಗಿತ್ತು ನಾನು ನಿಮ್ಗೆ ವಿಡಿಯೋ ಮಾಡಿರೋದು. ಇಂಟರ್ನ್ಶಿಪ್ ಮೋಸ್ಟ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಇವಾಗ ನಿಮ್ಗೆ ಇನ್ನೇನು ಅಪ್ಕಮಿಂಗ್ ಎಕ್ಸಾಮ್ 20th ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಕ್ವೆಶನ್ ಪೇಪರ್ ವೈಸ್ ರಿವೈಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ತಗೊಂಡಿರುವಂತ ಸಬ್ಜೆಕ್ಟ್ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRs ಅಂತ ಅಂದ್ಬಿಟ್ಟು 2020-24 ಕ್ವೆಶನ್ ಪೇಪರ್ ನ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಇದು ಸಬ್ಜೆಕ್ಟ್ ಸ್ವಲ್ಪ ಲೆಂತಿ ಅನ್ಸ್ಬೋದು ಅಂದ್ರೆ ನೇಮು, ಬಟ್ ಕಂಟೆಂಟ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಬಂದು ಸೆಕ್ಷನ್ ಬಿ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಇದೆ. ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಯಾವ ತರ ಇದೆ ಅಂತಂದ್ರೆ ಸೆಕ್ಷನ್ ಬಿ ಅಲ್ಲಿ ಶಿವ ಓನ್ಸ್ 2 ಬಿಲ್ಡಿಂಗ್ಸ್, 2 ಬಿಲ್ಡಿಂಗ್ P&Q ಆನ್ 1st April 2022 ಅಂದ್ರೆ ಓಪನಿಂಗ್ WDV ಕೊಟ್ಟಿದ್ದಾರೆ. ರೇಟ್ ಆಫ್ ಡಿಪ್ರಿಸಿಯೇಷನ್ 10%, ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ 14,15,700. ಈ ಪರ್ಚೇಸಸ್ ಆನ್ December 1st 2022 ಬಿಲ್ಡಿಂಗ್ ಸಿ ಇನ್ನೊಂದು ಬಿಲ್ಡಿಂಗ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಗೆ ಇದೇ ಇಂಪಾರ್ಟೆಂಟ್, ಪರ್ಚೇಸ್ ಆಗಿರೋದು ಲೆಸ್ ದನ್ 180 ಡೇಸ್ ಇತ್ತು ಅಂದ್ರೆ ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್, ಮೋರ್ ದನ್ 180 ಡೇಸ್ ಇತ್ತು ಅಂದ್ರೆ ಕಂಪ್ಲೀಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡ್ಬೇಕು. ಸೊ ಇಲ್ಲಿ December 1st ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ ಅಂತಂದ್ರೆ ಡಿಸೆಂಬರ್ ಇಂದ ಮಾರ್ಚ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತಂದ್ರೆ ನಮ್ಗೆ ಲೆಸ್ ದನ್ 180 ಡೇಸ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಡಿಸೆಂಬರ್ ಅಲ್ಲಿ 31 ಡೇಸ್ ಅಲ್ಲಿ 1 ಡೇ ನ ಬಿಟ್ಬಿಡಿ 30 ಡೇಸ್, ಜನವರಿ 31, ಫೆಬ್ರವರಿ 28, ಮಾರ್ಚ್ 31. ಸೊ ಇಟ್ ಇಸ್ ಕ್ಲಿಯರ್ಲಿ ಇಟ್ ಇಸ್ ಲೆಸ್ ದನ್ 180 ಡೇಸ್. ಲೆಸ್ ದನ್ 180 ಡೇಸ್ ಅಂದ್ರೆ ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಡ್ಬೇಕು. ಸೊ ಇದು ಪರ್ಚೇಸಸ್ ಮಾತ್ರ. ಅಂಡ್ ಸೇಲ್ಸ್ ಬಿಲ್ಡಿಂಗ್ ಪಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೇಲ್ ಆಗಿದ್ದು ಪ್ರೀವಿಯಸ್ ಇಯರ್ ಅಲ್ಲಿ ಆಗಿರ್ಬೇಕು, ಬಟ್ ಯಾವುದೇ ರೀತಿ ಕಂಡೀಷನ್ಸ್ ಏನ್ ತೊಂದರೆ ಇಲ್ಲ. ಸೊ ಇವಾಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅದು ಕೂಡ ರಿಪೀಟ್ ಆಗುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 2 ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ. ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 2 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಸೊ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಅಂತ 2 ಕಾಲಮ್ ನ ನಾನು ಮಾರ್ಕ್ ಮಾಡ್ತಾ ಇದೀನಿ ನೋಡಿ. ಲೈಕ್ ಇದನ್ನೆಲ್ಲ ಈ ರೀತಿ ಡ್ರಾಫ್ಟ್ ಮಾಡ್ಕೋತೀರಾ. ಫಸ್ಟ್ WDV ಆಸ್ ಆನ್ 1/4/2022 ಅಂತನಾರು ತಗೋಬಹುದು, ಇಲ್ಲ ಓಪನಿಂಗ್ WDV ಅಂತನಾರು ತಗೋಬಹುದು. ಓಪನಿಂಗ್ WDV ಎಷ್ಟು ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ? ಸೊ 14,15,700 ಕೊಟ್ಟಿದ್ದಾರೆ. ಆಡ್ ಪರ್ಚೇಸಸ್, ಪರ್ಚೇಸಸ್ ನ ಆಡ್ ಮಾಡ್ಬೇಕು, ಸೇಲ್ಸ್ ನ ಮೈನಸ್ ಮಾಡ್ಬೇಕು. ಪರ್ಚೇಸಸ್ ಇಲ್ಲೇ ಬರ್ಕೊಂಡಿದೀವಿ ಈಸಿ ಆಗ್ಲಿ ಅಂತ. ಲೆಸ್ ದನ್ 180 ಡೇಸ್ ಅಂತ ಇದೆ. ಏನಂತ ಇದೆ? ಲೆಸ್ ದನ್ 180 ಡೇಸ್ ಇದೆ. ಲೆಸ್ ದನ್ 180 ಡೇಸ್ ಅಂತ ಜಸ್ಟ್ ಇಲ್ಲಿ ಬರ್ಕೋತೀರಾ, ಆಮೇಲೆ ಅದ್ ಹೇಗ್ ಟ್ರೀಟ್ಮೆಂಟ್ ಅಂತ ಹೇಳ್ಕೊಡ್ತೀನಿ. ಸೊ ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ 17,25,700 ಬರುತ್ತೆ. ಮೈನಸ್ ಸೇಲ್ಸ್, ಸೇಲ್ಸ್ ಇದೆ ಅಲ್ವಾ? ಎಷ್ಟಿದೆ ಸೇಲ್ಸ್? 8,70,000 ಇದೆ. ಇದು ಅಸೆಟ್ ಬಂದು ಬಿಲ್ಡಿಂಗು. ಪ್ಲಾಂಟ್ ಅಂಡ್ ಮೆಷಿನರಿ ಆದ್ರೆ ಬೇರೆ ರೂಲ್ಸ್ ಇದೆ. ಅಡಿಷನಲ್ ಕೊಡ್ಬೇಕು, ನಾರ್ಮಲ್ ಕೂಡ ಕೊಡ್ಬೇಕು. ಇದು ಬರೀ ಬಿಲ್ಡಿಂಗು. ಸೊ ಸೇಲ್ಸ್ ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಇಲ್ಲಿ ಬಂದಿದೆ ನೋಡಿ. ಈ ವ್ಯಾಲ್ಯೂನ ನಾವು ಡಿಪ್ರಿಸಿಯಬಲ್ ವ್ಯಾಲ್ಯೂ ಅಂತ ಕರಿತೀವಿ, ಅಂದ್ರೆ ಟೋಟಲ್ ಡಿಪ್ರಿಸಿಯಬಲ್ ವ್ಯಾಲ್ಯೂ. ಇದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಬೇಕು. ಸೊ ದಿಸ್ ಇಸ್ ಟೋಟಲ್ ಡಿಪ್ರಿಸಿಯಬಲ್ ವ್ಯಾಲ್ಯೂ. ಸೊ ಎಷ್ಟು ಬಂದಿದೆ ಟೋಟಲ್ ಡಿಪ್ರಿಸಿಯಬಲ್ ವ್ಯಾಲ್ಯೂ? 8,55,700 ಬಂದಿದೆ. ಸೊ ಈಗ ಲೆಸ್ ಡಿಪ್ರಿಸಿಯೇಷನ್. ಸೊ ಇದು ಬಿಲ್ಡಿಂಗ್ ಆಗಿರೋದ್ರಿಂದ ಸೊ ನಾವು ಇವಾಗ ಇದು ಫಸ್ಟ್ ಅಸೆಟ್ ಯಾವ್ದು ಅಂತ ನೋಡ್ಕೋಬೇಕು. ಅಸೆಟ್ ಬಿಲ್ಡಿಂಗ್ ಆಗಿರೋದ್ರಿಂದ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ಬೇಕು. ಸೊ ಇಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಅಂತ ಬರ್ಕೊಂಡಿದೀವಿ. ಏನಂತ ಬರ್ಕೊಂಡಿದೀವಿ? ಲೆಸ್ ಡಿಪ್ರಿಸಿಯೇಷನ್. ಸೊ ನಾರ್ಮಲ್ ಅಂತ ಬರ್ಕೊಂಡಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಬಟ್ ನೋಡ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ 2 ತರ ಸ್ಪ್ಲಿಟ್ ಆಗುತ್ತೆ ಆನ್ಸರ್. ಏನ್ 2 ತರ ಸ್ಪ್ಲಿಟ್ ಆಗುತ್ತೆ ಅಂತಾರೆ? 8,55,700 ಅಲ್ಲಿ 3,10,000 ನ ರಿಮೂವ್ ಮಾಡ್ಕೋತೀವಿ. ಯಾಕಂದ್ರೆ 3,10,000 ಇಸ್ ಫಾರ್ ಲೆಸ್ ದನ್ 180 ಡೇಸ್ ಅಲ್ವಾ? ಅದರಿಂದ ಇದನ್ನ ಮೈನಸ್ ಮಾಡ್ಕೋತೀವಿ. ಸೊ ಲೈಕ್ ಇಲ್ಲಿ ರಿಪೀಟ್ ಮಾಡ್ತೀನಿ ನೋಡಿ. ಇದು 2 ತರ ಆನ್ಸರ್ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಲೆಸ್ ದನ್ 180 ಡೇಸ್ ಒಂದು, ಮೋರ್ ದನ್ 180 ಡೇಸ್ ಒಂದಿದೆ. ಸೊ ಇಲ್ಲಿ ಟೋಟಲ್ ವ್ಯಾಲ್ಯೂ ಇದು. ಸೊ ಈ 8,55,700 ಇಂದ 3,10,000 ನ ರಿಮೂವ್ ಮಾಡ್ತೀವಿ. ಸೊ 5,45,700 ಬರುತ್ತೆ. ಈ 5,45,700 ವರ್ಷ ಪೂರ್ತಿ ಯೂಸ್ ಆಗಿದೆ. ಸೊ ಕಂಪ್ಲೀಟ್ ರೇಟು 10% ಕೊಟ್ಟಿದ್ದಾರೆ. 10% ಡಿಪ್ರಿಸಿಯೇಷನ್ ಕೊಟ್ಟಾಗ 54,570 ಬರುತ್ತೆ. ಸೊ ಈ 3,10,000 ಲೆಸ್ ದನ್ 180 ಡೇಸ್ ಯೂಸೇಜ್ ಆಗಿರೋದ್ರಿಂದ 10 ನಲ್ಲಿ ಹಾಫ್ ಅಂತಂದ್ರೆ ಎಷ್ಟು? 5%. 10 ನಲ್ಲಿ ಹಾಫ್ ಅಂತಂದ್ರೆ ಎಷ್ಟು? 5% ಮಾಡ್ತೀವಿ. ಸೊ ನಮ್ಗೆ ಅವಾಗ 15,500 ಬರುತ್ತೆ.
15,500 ಬರುತ್ತೆ. ಸೊ ಇಲ್ಲ ಅಂತಂದ್ರೆ ನಾವು ಈಗೂ ಕೂಡ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ಒಂದ್ ನಿಮಿಷ ನಿಮ್ಗೆ ಸ್ಕ್ರೀನ್ ಇನ್ನ ದೊಡ್ಡದಾಗ ಕಾಣೋ ತರ ಮಾಡ್ತೀನಿ ನೋಡಿ. ಸೊ ಇವಾಗ ಐ ರಿಪೀಟ್ ಒನ್ಸ್ ಅಗೇನ್. ಇವಾಗ 8,55,700 ಇಂದ 3,10,000 ನ ರಿಮೂವ್ ಮಾಡ್ತೀವಿ. ಯಾಕಂತಂದ್ರೆ 3,10,000 ಇಸ್ ಲೆಸ್ ದನ್ 180 ಡೇಸ್ ಅಲ್ವಾ. ಸೊ ಈ 5,45,700 ವರ್ಷ ಪೂರ್ತಿ ಯೂಸ್ ಆಗಿದೆ ಅಲ್ವಾ. ಸೊ ಇದ್ರ ಮೇಲೆ 10% ಕೊಡ್ತೀವಿ, 54,570 ಬರುತ್ತೆ. ರಿಮೈನಿಂಗ್ ಈ 3,10,000 ಲೆಸ್ ದನ್ 180 ಡೇಸ್ ಯೂಸೇಜ್ ಆಗಿರೋದ್ರಿಂದ 10 ಅಲ್ಲಿ ಅರ್ಧ ಅಂತಂದ್ರೆ ಎಷ್ಟು 5% ಮಾಡ್ತೀವಿ. ಆರ್ ಇದನ್ನ ಹೀಗೂ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ 3,10,000 into 10% into 50% ಮಾಡ್ಕೋಬಹುದು. ಹೀಗೂ ಕೂಡ ಮಾಡ್ಬೋದು. ಅವಾಗ್ಲೂ ಕೂಡ ನಿಮ್ಗೆ 15,700 ಬರುತ್ತೆ. ಸೊ ಇದನ್ನ ಇಂಡಿವಿಜುವಲ್ ಆಗಿ ಇಲ್ಲಿ ಬರ್ಕೊಂಡಿದೀನಿ. ಮೈನಸ್ ಮಾಡ್ಬೇಕಾಗುತ್ತೆ. ಮೈನಸ್ ಮಾಡಿದಾಗ ಸೊ ನಿಮ್ಗೆ ಕ್ಲೋಸಿಂಗ್ WDV ಸಿಗುತ್ತೆ. ಎಷ್ಟು ಕ್ಲೋಸಿಂಗ್ WDV ಸಿಗುತ್ತೆ? 8,55,700 ಇಂದ ಎರಡನ್ನೂ ಮೈನಸ್ ಮಾಡ್ತು ಅಂದ್ರೆ 7,85,630 ಬರುತ್ತೆ. ಸೊ ಇಲ್ಲಿ ಇನ್ನ ಒಂದ್ಸಲಿ ನಿಮ್ಗೆ ಆ ಪಾರ್ಟ್ ನ ಹೇಳ್ಕೊಡ್ತೀನಿ. ಅಂದ್ರೆ ಅದು ಹೇಗೆ ಟ್ರೀಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. 8,55,700 ಅಲ್ಲಿ ಎರಡು ಕೂಡ ಇದು ಆಡ್ ಆಗಿನೇ 3,10,000 ಆಡ್ ಆಗಿನೇ ನಮ್ಗೆ ಇಷ್ಟು ಬಂದಿರೋದಲ್ವಾ. ಸೊ ಇಲ್ಲಿ ಎರಡ್ ತರ ಸ್ಪ್ಲಿಟ್ ಆಗುತ್ತೆ. ಏನ್ ಎರಡ್ ತರ ಸ್ಪ್ಲಿಟ್ ಅಂತಂದ್ರೆ ಸೊ 8,55,700 ಎರಡ್ ತರ ಸ್ಪ್ಲಿಟ್ ಆಗುತ್ತೆ. ಯಾವ್ದು ಎರಡ್ ತರ ಸ್ಪ್ಲಿಟ್ ಆಗುತ್ತೆ ಅಂತಂದ್ರೆ ಇದ್ರಲ್ಲಿ ಲೆಸ್ ದನ್ 180 ಡೇಸ್ ಇದೆ, ಇನ್ನೊಂದು ಲೆಸ್ ದನ್ 180 ಡೇಸ್, ಇನ್ನೊಂದು ಮೋರ್ ದನ್ ಲೆಸ್ ದನ್ 180 ಡೇಸ್ ಮತ್ತೆ ಮೋರ್ ದನ್ 180 ಡೇಸ್ ಇರುತ್ತೆ. ಎರಡು ಇರುತ್ತೆ. ಲೆಸ್ ದನ್ 180 ಡೇಸ್ ಯಾವ್ದು ಅಂತಂದ್ರೆ 3,10,000 ಸರಿನಾ. ಸೊ ಮೋರ್ ದನ್ 180 ಡೇಸ್ ಯಾವ್ದು ಅಂತಂದ್ರೆ 3,10,000. ಇದನ್ನ 8,55,700 ಮೈನಸ್ 3,10,000 ಮಾಡ್ತೀರಾ ಅಂತಾರೆ. ರಿಮೈನಿಂಗ್ ಏನ್ ಬರುತ್ತೆ 5,45,700 ಈಸ್ ಫಾರ್ ಮೋರ್ ದನ್ 180 ಡೇಸ್ ಅಲ್ವಾ. ಸೊ ಇದಕ್ಕೆ ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್, ಇದಕ್ಕೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಇಲ್ಲಿ ನೋಡಿ 8,55,700 ಟೋಟಲ್ ಅಲ್ಲಿ ನಮ್ಗೆ ಲೆಸ್ ದನ್ 180 ಡೇಸ್ ಮತ್ತೆ ಮೋರ್ ದನ್ 180 ಡೇಸ್ ಅಂತ ಇದೆ. ಲೆಸ್ ದನ್ 180 ಡೇಸ್ ಯಾವುದು 3,10,000. ಮೋರ್ ದನ್ 180 ಡೇಸ್ ಯಾವುದು 8,55,700 ಇಂದ 3,10,000 ರಿಮೂವ್ ಮಾಡ್ತು ಅಂದ್ರೆ 5,45,700 ಮೋರ್ ದನ್ 180 ಡೇಸ್. ಅದನ್ನ ನಾವಿ ಇಲ್ಲಿ ಈ ರೀತಿ ಸ್ಪ್ಲಿಟ್ ಮಾಡಿ ನಿಮಗೆ ತೋರಿಸಿರೋದು. ಅಂದ್ರೆ 8,55,700 ಇಂದ ಲೆಸ್ ದನ್ 180 ಡೇಸ್ ಇರೋ 3,10,000 ರಿಮೂವ್ ಮಾಡ್ಕೊಂಡು ಅಮೌಂಟ್ ಮೇಲೆ ಕಂಪ್ಲೀಟ್ ರೇಟ್ ಕೊಟ್ಟಿದೀವಿ. ರಿಮೈನಿಂಗ್ 3,10,000 ಮೇಲೆ ಹಾಫ್ ರೇಟ್ ಕೊಟ್ಟಿದೀನಿ. ಇನ್ನೊಂದು 50% ಹೇಗ್ ಮಾಡೋದು ಅನ್ನೋದು ಕೂಡ ತೋರಿಸಿದೀನಿ. ಸೊ ಇದು ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ನಿಮ್ಗೆ ಕೇಳೋವಂಥದ್ದು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಥರ್ಡ್ ಕ್ವೆಶನ್, PQR ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಈಕ್ವಲಿ ಫಾರ್ ದ ಇಯರ್ ಎಂಡೆಡ್ ಕೊಟ್ಟಿದ್ದಾರೆ. ದ ಫರ್ಮ್ಸ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಫರ್ಮ್ ಅಂತ ಬಂತು ಅಂದ್ರೆ 4 ಸ್ಟೆಪ್ಸ್ ಬರುತ್ತೆ, 4 ಸ್ಟೆಪ್ಸ್. Step 1 book profit, step 2 allowable remuneration, step 3 income from business or profession, last step total income ಅಂತಾನೆ ಸಪರೇಟ್ ಆಗಿ ಮಾಡೋಣ. ಟೋಟಲ್ ಇನ್ಕಮ್ ಅಂದ್ರೆ ಇಟ್ ಕಂಪ್ರೈಸಸ್ ಹೌ ಮೆನಿ ಹೆಡ್ಸ್ ಆಫ್ ಇನ್ಕಮ್? 5 ಹೆಡ್ಸ್ ಆಫ್ ಇನ್ಕಮ್. ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆಫ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್ ಮತ್ತೆ ಅದರ್ ಸೋರ್ಸಸ್. ಸೊ ಇಷ್ಟು ನಿಮ್ಗೆ ಲೈಕ್ ಈ ರೀತಿ ಕ್ವೆಶನ್ಸ್ ನಿಮ್ಗೆ ಲೈಕ್ ಯಾವ ತರ ಕೇಳ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್ 1 ಕೊಟ್ಟಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಸ್ಟೆಪ್ 2 ಹೋಗ್ತೀವಿ. ಸ್ಟೆಪ್ 1 ಇಂದ ಸ್ಟೆಪ್ 2 ನ ಮೈನಸ್ ಮಾಡಿದ್ರೆ ಸ್ಟೆಪ್ 3 ಸಿಗುತ್ತೆ. ಇದು ಇರುವಂತ ಕ್ರೈಟೀರಿಯಾಸ್. ಸೊ ಸ್ಟೆಪ್ 1 ಬುಕ್ ಪ್ರಾಫಿಟ್ ಮಾಡ್ಲಿಕ್ಕೆ ನಮ್ಗೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಸೊ ಇಲ್ಲಿ ಇನ್ಅಡ್ಮಿಸಿಬಲ್ ನ ಆಡ್ ಮಾಡ್ತೀವಿ, ಮತ್ತೆ ರೆಮ್ಯುನರೇಷನ್ ನ ಆಡ್ ಮಾಡ್ತೀವಿ, ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12% ನ ಆಡ್ ಮಾಡ್ತೀವಿ. ಸರಿನಾ. ಸೊ ಈ ಕ್ವೆಶನ್ ಯಾವ ರೀತಿ ಇದೆ ಅಂತಾರೆ, ಕಂಪ್ಯೂಟ್ ರೆಮ್ಯುನರೇಷನ್ ಪೇಬಲ್ ಟು ಪಾರ್ಟ್ನರ್ಸ್ ಅಂತ ಕೇಳಿದ್ದಾರೆ. ಸೊ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂದ್ರೆ ಸ್ಟೆಪ್ 2. ಸ್ಟೆಪ್ 2 ಮಾಡ್ಲಿಕ್ಕೆ ನಮ್ಗೆ ಸ್ಟೆಪ್ 1 ಆನ್ಸರ್ ಗೊತ್ತಿರ್ಬೇಕು. ಸ್ಟೆಪ್ 1 ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಸ್ಟೂಡೆಂಟ್ಸ್. ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಂತ ಹೆಡಿಂಗ್ ಬರ್ಕೊಂಡಿದ್ದೀರಾ. ಏನಂತ ಬರ್ಕೊಂಡಿದ್ದೀರಾ? ಸ್ಟೆಪ್ 1 ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಂತ ಹೆಡಿಂಗ್ ಬರ್ಕೊಂಡು 3 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೊಂಡಿದ್ರೆ. ಯಾವ್ದೆಲ್ಲ 3 ಕಾಲಮ್ಸ್? ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ 3 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, ಇದು ಕ್ವೆಶನ್ ಅಲ್ಲೇ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತ ಬರ್ಕೋತೀರಾ. ಆಡ್ ಸ್ಯಾಲರಿ ಟು ಕ್ಯೂ, ಇಲ್ಲಿ ಯಾವ ಪಾರ್ಟ್ನರ್ ಆದ್ರೂ ಪರವಾಗಿಲ್ಲ, ವರ್ಕಿಂಗ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್ ಯಾವ್ದಾದ್ರು ಪರವಾಗಿಲ್ಲ. ರೆಮ್ಯುನರೇಷನ್ ಅನ್ನೋದು ಕೊಟ್ಟಿತ್ತು ಅಂದ್ರೆ ಆಡ್. ರೆಮ್ಯುನರೇಷನ್ ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಸ್ಯಾಲರಿ, ಬೋನಸ್, ಕಮಿಷನ್.
ಸೊ ಇಲ್ಲಿ ರೆಮ್ಯುನರೇಷನ್ ಅಂತ ಕೊಟ್ಟಿಲ್ಲ, ಸ್ಯಾಲರಿ ಅಂತ ಕೊಟ್ಟಿದ್ದಾರೆ, ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಆಡ್ ಮಾಡೋಣ. ಸೊ ಕಮಿಷನ್ ಕೂಡ ರೆಮ್ಯುನರೇಷನ್ ಅಲ್ವಾ, ಆಡ್ ಮಾಡ್ತೀವಿ. ಬೋನಸ್ ರೆಮ್ಯುನರೇಷನ್ ಅಲ್ವಾ, ಆಡ್ ಮಾಡ್ತೀವಿ. ಸೊ ರೆಮ್ಯುನರೇಷನ್ ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಸ್ಯಾಲರಿ, ಬೋನಸ್, ಕಮಿಷನ್. ಸೊ ಕ್ವೆಶನ್ ಅಲ್ಲಿ 3 ಕೊಟ್ಟಿದ್ದಾರೆ, ಸ್ಯಾಲರಿ, ಬೋನಸ್, ಕಮಿಷನ್. ಈ 3 ಕೂಡ ಆಡ್ ಮಾಡ್ತೀವಿ. ಸರಿನಾ? ಸೊ ಇನ್ನೊಂದು ಕೊಟ್ಟಿದ್ದಾರೆ, ಯಾವ್ದು? ಡೊನೇಷನ್ ಟು NDF. ಆಲ್ ಚಾರಿಟೀಸ್ ಅಂಡ್ ಡೊನೇಷನ್ಸ್ ಆರ್ ಇನ್ಅಡ್ಮಿಸಬಲ್. ಇನ್ಅಡ್ಮಿಸಬಲ್ ಅಂದ್ರೇನು? ನಮ್ ಇಷ್ಟ, ನಾವು ದಾನ ಧರ್ಮ ಮಾಡೋದು ನಮ್ ಇಷ್ಟ ಅಲ್ವಾ. ಸೊ ಅದಕ್ಕೆ ಇನ್ಅಡ್ಮಿಸಬಲ್ ಅಂತಾರೆ, ಪರ್ಸನಲ್. ಸೊ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಅದಕ್ಕೋಸ್ಕರ ಅದನ್ನ ಆಡ್ ಮಾಡ್ತೀವಿ. ಡೊನೇಷನ್ ಟು NDF, ಎನಿ ಡೊನೇಷನ್ಸ್ ಯು ನೀಡ್ ಟು ಆಡ್. ಸರಿನಾ? ಸೊ ಇನ್ಅಡ್ಮಿಸಬಲ್ ಯಾವ್ದು ಅಂತಂದ್ರೆ ಹಾಗೆ ಹೇಳ್ತೀನಿ ನೋಡಿ. ಡೊನೇಷನ್ ಬರುತ್ತೆ, ಆಲ್ ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್, ಲೈಕ್ ಇದನ್ನೆಲ್ಲ ಇನ್ಅಡ್ಮಿಸಬಲ್ ಆಗಿ. ಆಲ್ ಫೈನ್ಸ್ ಅಂಡ್ ಪೆನಾಲ್ಟೀಸ್, ಅಂದ್ರೆ ಫೈನ್ ನಾವು ಕಟ್ಟೋದು, ಕಂಪನಿಯವರೇ ನಮಗೆ ಕೊಡ್ತಾರ, ಅದಕ್ಕೆ ಅದು ಬಿಸ್ನೆಸ್ ಆಗಿ ಟ್ರೀಟ್ ಮಾಡಲ್ಲ, ಇನ್ಅಡ್ಮಿಸಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಈ ಕ್ವೆಶನ್ ಅಲ್ಲಿ ಯಾವ್ದನ್ನ ಆಡ್ ಮಾಡಿದೀವಿ, ಏನಕ್ಕೆ ಆಡ್ ಮಾಡಿದೀವಿ ಅನ್ನೋದನ್ನ ತಿಳ್ಕೊಬೇಕು. ಸ್ಯಾಲರಿ, ಬೋನಸ್, ಕಮಿಷನ್ ಏನಾಗುತ್ತೆ? ರೆಮ್ಯುನರೇಷನ್. ಡೊನೇಷನ್ ಏನಾಗುತ್ತೆ? ಇನ್ಅಡ್ಮಿಸಬಲ್. ಸೊ ಸಪರೇಟ್ ಆಗಿ ಏನ್ ಬರ್ಕೊಳಲ್ಲ, ಅಲ್ಲಿ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನ ಆಡ್ ಮಾಡ್ತೀವಿ. ಇಷ್ಟನ್ನು ಆಡ್ ಮಾಡಿದಾಗ 1,10,000 ಬರುತ್ತೆ. 1,10,000 ಇಂದ 5 lakh ನ ಆಡ್ ಮಾಡ್ತೀವಿ, 6,10,000 ಬರುತ್ತೆ. ಈ 6,10,000 ಆಡ್ ಮಾಡಿದ್ವಿ. ಲೆಸ್ ಯಾವ್ದನ್ನ ಲೆಸ್ ಮಾಡಿದೀವಿ ಅಂತಂದ್ರೆ, ಈ ಕ್ವೆಶನ್ ಅಲ್ಲಿ 2 ಪಾಯಿಂಟ್ ನ ಲೆಸ್ ಮಾಡಿದೀವಿ. ಯಾವ್ದು ಲೆಸ್ ಮಾಡಿರೋದು? ಇಂಟರೆಸ್ಟ್ ಆನ್ ಇದೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಇಲ್ಲ ಅಂದ್ರೆ ಕ್ವೆಶನ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ದ ಅಬೋ ನೆಟ್ ಪ್ರಾಫಿಟ್ ಆಲ್ಸೋ ಇನ್ಕ್ಲೂಡ್ಸ್ ಇಂಟರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅದರ್ ಸೋರ್ಸಸ್ಗೆ ಸಂಬಂಧಪಟ್ಟಿರುವಂತದ್ದು. ಬೇರೆ ಹೆಡ್ಡಿಗೆ ಸಂಬಂಧಪಟ್ಟಿರೋದು ಕೊಟ್ಟಿದ್ದಾರೆ ಅಂತ. ಎಸ್, ಅಂದ್ರೆ ಇವಾಗ ಬೇರೆ ಹೆಡ್ಗೆ ಸಂಬಂಧಪಟ್ಟಿರೋದು ಕ್ರೆಡಿಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಮೈನಸ್ ಮಾಡ್ಬೇಕು. ಸೊ ನಾವು ಮಾಡ್ತಾ ಇರೋದು ಇನ್ಕಮ್ ಫ್ರಮ್ ಬಿಸ್ನೆಸ್. ಇದು ಬಿಟ್ಟು ಬೇರೆ ಇನ್ನ 4 ಹೆಡ್ಸ್, ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್ ಕೊಟ್ಟಿತ್ತು ಅಂದ್ರೆ ಮೈನಸ್ ಮಾಡ್ಬೇಕು. ಸೊ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಯಾವ್ದಕ್ಕೆ ಸಂಬಂಧಪಟ್ಟಿರುವಂತದ್ದು? ಅದರ್ ಸೋರ್ಸಸ್ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇದನ್ನ ಮೈನಸ್ ಮಾಡಿದೀವಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಇದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಏನ್ ಮಾಡಿದೀವಿ? ಮೈನಸ್ ಮಾಡಿದೀವಿ. ಸೊ ಎರಡನ್ನು ಕೂಡ ಲೈಕ್ 20,000 ಮತ್ತೆ 10,000 ಆಡ್ ಮಾಡಿ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು. ಬ್ರಾಕೆಟ್ ಅಲ್ಲಿ ಬರ್ಕೊಳೋದು ಅಂದ್ರೆ ಮೈನಸ್ ಮಾಡೋದು. ಸೊ 6,10,000 ಇಂದ 30,000 ನ ಮೈನಸ್ ಮಾಡ್ತಿದ್ರೆ ನಿಮ್ಗೆ ಸಿಗೋಂತ ಆನ್ಸರ್ 5,80,000. ಈ 5,80,000 ನಾವೇನಂತ ಕರಿತೀವಿ? ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನಿಮ್ಗೆ ಇದ್ರಲ್ಲಿ ಐಡಿಯಾ ಬಂದಿದೆ. ರೆಮ್ಯುನರೇಷನ್ ಪಾರ್ಟ್ ನ ಆಡ್ ಮಾಡಿದೀವಿ, ಡೊನೇಷನ್ ಇನ್ಅಡ್ಮಿಸಬಲ್ ನ ಆಡ್ ಮಾಡಿದೀವಿ, ಮೈನಸ್ ಬೇರೆ ಹೆಡ್ಗೆ ಸಂಬಂಧಪಟ್ಟಿರೋದು ಕೊಟ್ಟಿರೋದ್ರಿಂದ ಮೈನಸ್ ಮಾಡಿದೀವಿ. ಸೊ ಇದಾದ್ಮೇಲೆ ನಮ್ಗೆ ಮೇನ್ ಸ್ಟೆಪ್ 2, ಅಲೋಯಬಲ್ ರೆಮ್ಯುನರೇಷನ್, ಅಡ್ಮಿಸಬಲ್ ರೆಮ್ಯುನರೇಷನ್. ಯಾವ ವರ್ಡ್ ಅಲ್ಲಾದ್ರೂ ನಿಮಗೆ ಕೇಳ್ಬೋದು. ಸೊ ಇದು ಹೇಗ್ ಮಾಡೋದು ಅನ್ನೋದು ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಇನ್ನು ಇವತ್ತು ಲೈಕ್ ಸ್ಟಾರ್ಟ್ ಮಾಡಿರೋಂಥದ್ದಲ್ವಾ. ಸೊ ಲೈಕ್ ಆಲ್ರೆಡಿ ಕಾಲೇಜಸ್ ಗಳಲ್ಲಿ ಮಾಡಿದ್ದಾರೆ ಅಂತಂದ್ರೆ, ಸೊ ಯಾವ ರೀತಿ ಇನ್ನೊಂದ್ಸರಿ ಅನ್ನೋದನ್ನ ಬ್ರಷ್ ಅಪ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬುಕ್ ಪ್ರಾಫಿಟ್ ಅಂತ ಬರ್ಕೊಂಡಿದ್ದೀನಿ. ಇದೆಲ್ಲ ನಮ್ ಕನ್ವೀನಿಯಂಟ್ಗೋಸ್ಕರನೇ ಬರ್ಕೊಂಡಿರೋದು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಲೈಕ್ ರೆಮ್ಯುನರೇಷನ್ ಇನ್ಕ್ಲೂಡ್ ಸ್ಯಾಲರಿ, ಬೋನಸ್ ಅಂಡ್ ಕಮಿಷನ್. ರೆಮ್ಯುನರೇಷನ್ ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಸ್ಯಾಲರಿ, ಬೋನಸ್, ಕಮಿಷನ್. ಇಲ್ಲಿ ಯಾವ ಪಾರ್ಟ್ನರ್ ಆಗಿರ್ಬೇಕು ಅಂದ್ರೆ ವರ್ಕಿಂಗ್ ಪಾರ್ಟ್ನರ್ ಆಗಿರ್ಬೇಕು. ಯಾವ ಪಾರ್ಟ್ನರ್? ವರ್ಕಿಂಗ್ ಪಾರ್ಟ್ನರ್. ಇಲ್ಲಿ ಯಾವ ಪಾರ್ಟ್ನರ್ ಅಂತ ಕೊಡದಲೇ ಇದ್ದಾಗ ನಾವು ವರ್ಕಿಂಗ್ ಪಾರ್ಟ್ನರ್ ಅಂತಾನೆ ಅಸ್ಯೂಮ್ ಮಾಡ್ತೀವಿ. ಸೊ ರೆಮ್ಯುನರೇಷನ್ ಮಾತ್ರನೇ ತಗೋಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕೊಂಡು ಇಟ್ಕೊಂಡಿರ್ತೀವಿ. ಯಾವ್ದೇನಿದೆ? ಸ್ಯಾಲರಿ, ಬೋನಸ್ ಮತ್ತೆ ಕಮಿಷನ್ ಇದೆ. ಎಷ್ಟಿದೆ? 50,000, 20,000 ಮತ್ತೆ 10,000. ಇಷ್ಟನ್ನು ಆಡ್ ಮಾಡಿ ಬರ್ದು ಇಟ್ಕೊಂಡಿರ್ತೀವಿ. ಯಾಕಂತಾರೆ ನಮಗೆ ನೆಕ್ಸ್ಟ್ ಕಂಪ್ಯಾರಿಸನ್ ಬೇಕಾಗುತ್ತೆ. ಸೊ ಇದು ಒಂದ್ ಸೈಡ್ ಅಲ್ಲಿ ಬರ್ದು ಇಟ್ಕೊಂಡಿರ್ತೀವಿ. ಸರಿನಾ? ಸೊ ಇದಾಯ್ತು. ಇವಾಗ ನೆಕ್ಸ್ಟ್ ಇಲ್ಲಿಂದ ಮೇನ್ ಸ್ಟಾರ್ಟ್ ಆಗುವಂತದ್ದು ಕ್ವೆಶನ್. ಸೊ ಏನಂತಂದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ನೋಡ್ಬೇಕು. ಬುಕ್ ಪ್ರಾಫಿಟ್ ನೋಡಿದಾಗ ಇದೊಂದು ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್ಸ್ ಅಂತಂದ್ರೆ, ಬುಕ್ ಪ್ರಾಫಿಟ್ 3 lakh ನ ಕ್ರಾಸ್ ಆಗಿದ್ಯಾ ಅಂತ ನೋಡ್ಬೇಕು. ಬುಕ್ ಪ್ರಾಫಿಟ್ ಎಷ್ಟು ಕ್ರಾಸ್ ಆಗಿದ್ಯಾ ಅಂತ, 3 lakh ಕ್ರಾಸ್ ಆಗಿದ್ಯಾ ಅಂತ ನೋಡ್ಬೇಕು. 3 lakh ಗಿಂತ ಜಾಸ್ತಿ ಇತ್ತು ಅಂತಂದ್ರೆ 60%, 90% ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಸೊ ಹೇಗದು ಅಂತಂದ್ರೆ, ಫಸ್ಟ್ 5,80,000 ಇದೆ ಅಲ್ವಾ, 3 lakh ಗಿಂತ ಜಾಸ್ತಿ ಇದೆ. ಯಾವಾಗ್ಲೂ ಕೂಡ 3 lakh ಮೇಲೆ 90% ಮಾಡ್ಬೇಕು. 3 lakh ಮೇಲೆ 90% ಮಾಡಿದಾಗ 2,70,000 ಬರುತ್ತೆ. ಆನ್ ಬ್ಯಾಲೆನ್ಸ್ ಅಂತಂದ್ರೆ 5,80,000 ಮೈನಸ್ ಆಲ್ರೆಡಿ 3 lakh ಕೊಟ್ಟಿದೀವಿ ಅಲ್ವಾ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 2,80,000. ಈ 2,80,000 ಮೇಲೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು? 60%. ಸರಿನಾ? ಸೊ ಬ್ಯಾಲೆನ್ಸ್ ಮೇಲೆ 60%, 3 lakh ಮೇಲೆ. ಇದು 4 lakh ಇರ್ಲಿ, 4 lakh ಇದ್ರು 3 lakh ಮೇಲೆ 90%, ಬ್ಯಾಲೆನ್ಸ್ ಮೇಲೆ 60% ಕೊಡ್ಲೇಬೇಕು. ಸರಿನಾ? ಇವಾಗ ಎರಡನ್ನೂ ಟೋಟಲ್ ಮಾಡ್ತೀರಾ, 2,70,000 ಮತ್ತೆ
ಲೈಕ್ 1,68,000 ಟೋಟಲ್ ಮಾಡಿದಾಗ 4,38,000 ಬರುತ್ತೆ. 4,38,000 ಯಾವ್ದ್ರ ಜೊತೆ ಕಂಪ್ಯಾರಿಸನ್ ಮಾಡ್ತೀರಾ ಅಂತಂದ್ರೆ 4,38,000 ಆರ್ 1,50,000. ಏನಿದು 1,50,000 ಅಂತಂದ್ರೆ ಇದು ಸ್ಟ್ಯಾಚ್ಯುಟರಿ ಲಿಮಿಟ್. ಇದು ಕ್ವೆಶನ್ ಅಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ದಿಸ್ ಇಸ್ ಸ್ಟ್ಯಾಚ್ಯುಟರಿ ಲಿಮಿಟ್, ಸರಿನಾ? ಸೊ ಈ ಎರಡರಲ್ಲಿ ವಿಚ್ ಎವರ್ ಇಸ್ ಹೈಯರ್, ಯಾವ್ದು ಜಾಸ್ತಿ ಇದೆ? 4,38,000 1,50,000 1,50,000 ಅಲ್ಲ, 4,38,000 ಜಾಸ್ತಿ ಇದೆ. ಸೊ ಅದನ್ನ ಇಲ್ಲಿ ಬರ್ಕೋತೀವಿ. 4,38,000 ಜಾಸ್ತಿ ಇದೆ ಆರ್ ಇಲ್ಲಿ ಕಾರ್ನರ್ ಅಲ್ಲಿ ಬರ್ದಿಟ್ಕೊಂಡಿದಿರಲ್ಲ 80,000 ಇಲ್ಲಿ ಮಾಡಿದಿರಲ್ಲ, ಇದನ್ನ ಕಂಪ್ಯಾರಿಸನ್ ಮಾಡ್ಬೇಕು. ಸೊ ಆರ್ 80,000 ಏನಿದು 80,000 ಅಲ್ಲಿ ರೆಮ್ಯುನರೇಷನ್. ಸೊ ವಿಚ್ ಎವರ್ ಇಸ್ ಲೋಯರ್, 4,38,000 ಆರ್ 80,000, ವಿಚ್ ಎವರ್ ಇಸ್ ಲೋಯರ್. ವಿಚ್ ಎವರ್ ಇಸ್ ಲೋಯರ್ ಅಂತಂದ್ರೆ ಯಾವ್ದು ಲೋಯರ್ ಅಮೌಂಟ್? 80,000. ಯಾವ್ದು ಲೋಯರ್ ಅಮೌಂಟ್? 80,000. ಸೊ ಅಲೋಯಬಲ್ ರೆಮ್ಯುನರೇಷನ್ ಇಸ್ 80,000. ಸೊ ಐ ರಿಪೀಟ್ ಒನ್ಸ್ ಅಗೈನ್, ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಫಸ್ಟ್ ಬುಕ್ ಪ್ರಾಫಿಟ್ 3 lakh ಗಿಂತ ಜಾಸ್ತಿ ಇದೆಯಾ ಅಂತ ನೋಡ್ಬೇಕು. ಇದೆ. ಸೊ 5,80,000 ಇದೆ. 5,80,000 ಇರ್ಲಿ, ಎಷ್ಟಾದ್ರು ಇರ್ಲಿ, 3 lakh ಗಿಂತ ಜಾಸ್ತಿ ಇದೆ ಅಲ್ವಾ? ಫಸ್ಟ್ 3 lakh ಮೇಲೆ 90% ಮಾಡ್ಬೇಕು. ಬ್ಯಾಲೆನ್ಸ್ 5,80,000 3 lakh ಹೋದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 2,80,000. ಅದ್ರ ಮೇಲೆ 60% ಮಾಡ್ಬೇಕು. ಎರಡನ್ನು ಆಡ್ ಮಾಡ್ಬೇಕು. ಆಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? 4,38,000 ಬರುತ್ತೆ. ಈ 4,38,000 ನ 1,50,000 ಇಂದ ಸ್ಟ್ಯಾಚ್ಯುಟರಿ ಲಿಮಿಟ್ ಇಂದ ಕಂಪ್ಯಾರಿಸನ್ ಮಾಡ್ಬೇಕು, ವಿಚ್ ಎವರ್ ಇಸ್ ಹೈಯರ್. ಸೊ ಹೈಯರ್ ವ್ಯಾಲ್ಯೂ ಎಷ್ಟು? 4,38,000. 4,38,000 ಆರ್ ಅಲೋಯಬಲ್ ರೆಮ್ಯುನರೇಷನ್ ಅಂತ ಇಲ್ಲಿ ಬರ್ದಿಟ್ಕೊಂಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕ್ವೆಶನ್ ಅಲ್ಲಿ, ಅದನ್ನ ಕಂಪ್ಯಾರಿಸನ್ ಮಾಡ್ಬೇಕು, ವಿಚ್ ಎವರ್ ಇಸ್ ಲೋಯರ್. ಸೊ ಲೋಯರ್ ಯಾವುದು? 80,000. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಸೊ ಇದು ಸ್ಟೆಪ್ 2. ಸ್ಟೆಪ್ 1 ಇಂದ ಸ್ಟೆಪ್ 2 ನ ಮೈನಸ್ ಮಾಡಿದ್ರೆ ಸ್ಟೆಪ್ 3 ಸಿಗುತ್ತೆ. ಬಟ್ ಇಲ್ಲಿ ಕ್ವೆಶನ್ ಅಲ್ಲಿ ಸ್ಟೆಪ್ 3 ಕೇಳಿಲ್ಲ, ಕನ್ಫ್ಯೂಷನ್ ಮಾಡೋದ್ ಬೇಡ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬಂದು 4th ಕ್ವೆಶನ್ ನೋಡಿ. ಸ್ಟೇಟ್ ದ ಫಾಲೋಯಿಂಗ್ ಪೇಮೆಂಟ್ಸ್ ಆರ್ ಅಡ್ಮಿಸಬಲ್ ಇನ್ಅಡ್ಮಿಸಬಲ್. ಇದ್ರ ಬಗ್ಗೆ ನಾನು ಒಂದು ಸಪರೇಟ್ ಆಗಿ ವಿಡಿಯೋ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದೀನಿ. ಸೊ ಅದ್ರಲ್ಲೂ ಕೂಡ ಮೆನ್ಷನ್ ಮಾಡಿದೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿ. ಆ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೇ ಶೇರ್ ಮಾಡಿದೀನಿ, ಒಂದ್ಸಲಿ ನೋಡ್ಕೊಳ್ಳಿ. GST like admissible loss, admissible charity, inadmissible provision, inadmissible, ಅಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದೀನಿ, ನೋಡಿ ಸ್ಟೂಡೆಂಟ್ಸ್. ಸೊ ಇವಾಗ ನೆಕ್ಸ್ಟ್ ನಾನು 5th ಒನ್ ನ ಡಿಸ್ಕಸ್ ಮಾಡೋಣ. ಸೊ 5th ಕ್ವೆಶನ್ ಇಸ್ ವಾಟ್ ಅಂತಂದ್ರೆ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ನ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಸೊ ಪ್ರಶಾಂತ್ ಎಸ್ಟಿಮೇಟೆಡ್ ದ ಫಾಲೋಯಿಂಗ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ. ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿಸ್ನೆಸ್ ಮತ್ತೆ ಡೊನೇಷನ್ ಟು PMDRF ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಕ್ವೆಶನ್ ನೋಡ್ತಿದಂಗೆ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಫಸ್ಟ್ ನಾವ್ ಏನ್ ಮಾಡ್ಬೇಕು? ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಮಾಡ್ಕೋಬೇಕು. ಟೋಟಲ್ ಇನ್ಕಮ್ ಅಂತಾರೆ ಇಟ್ ಕಂಪ್ರೈಸಸ್ ಹೌ ಮೆನಿ ಹೆಡ್ಸ್ ಆಫ್ ಇನ್ಕಮ್? 5 ಹೆಡ್ಸ್ ಆಫ್ ಇನ್ಕಮ್. ಯಾವ್ದು 5 ಹೆಡ್ಸ್ ಆಫ್ ಇನ್ಕಮ್? ಲೈಕ್ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್. ಸೊ ಒಂದೇ ನೋಡೋಣ. ಇನ್ಕಮ್ ಫ್ರಮ್ ಸ್ಯಾಲರಿ ಕ್ವೆಶನ್ ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ 1,60,000. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಕೊಟ್ಟಿದ್ದಾರೆ 8,60,000. ಕ್ಯಾಪಿಟಲ್ ಗೇನ್ ಕೊಟ್ಟಿಲ್ಲ, ಅದರ್ ಸೋರ್ಸಸ್ ಕೊಟ್ಟಿಲ್ಲ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರ್ಕೊಂಡೆ. ಏನಕ್ಕೆ ಇದು ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದ್ರೆ ಇನ್ನೊಂದು ಡಿಡಕ್ಷನ್ ಇದೆ. ಯಾವುದೇ ಡೊನೇಷನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಏನು ಡೊನೇಷನ್ ಟು PM ಡ್ರಾಟ್ ರಿಲೀಫ್ ಫಂಡ್. ಡ್ರಾಟ್ ರಿಲೀಫ್ ಫಂಡ್ ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ನಾವು 50% ಮಾಡ್ಬೇಕು. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕು? 50%. ನ್ಯಾಷನಲ್ ರಿಲೀಫ್ ಫಂಡ್ ಗಾದ್ರೆ 100%, ಡ್ರಾಟ್ ರಿಲೀಫ್ ಫಂಡ್ ಗಾದ್ರೆ 50% ಮಾಡ್ಬೇಕು. ಸೊ ಇದನ್ನ ಅಲ್ಲಿ ಕೊಟ್ಟಿರೋಂತ ಅಮೌಂಟ್ 20,000 ಮೇಲೆ 50% ಮಾಡಿದ್ರೆ 10,000 ಡಿಡಕ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಡಿಡಕ್ಷನ್ ನಾವು ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದಾಗ ನಮ್ಗೆ ಸಿಗುವಂತ ಆನ್ಸರ್ ನೆಟ್ ಟೋಟಲ್ ಇನ್ಕಮ್. ಕ್ವೆಶನ್ ಫಸ್ಟ್ ನೋಡ್ಬೇಕು, ಟೋಟಲ್ ಇನ್ಕಮ್ ನೋಡ್ಬೇಕು. ಕ್ಯಾಪಿಟಲ್ ಗೇನ್ಸ್ ಇದೆಯಾ? ಇಲ್ಲ. ಸೊ ವಿನಿಂಗ್ ಫ್ರಮ್ ಲಾಟ್ರಿ ಇದೆಯಾ? ಇಲ್ಲ. ಇದ್ಯಾವ್ದು ಇಲ್ಲ ಅಂತಾರೆ. ನಾವು ಸ್ಲ್ಯಾಬ್ ರೇಟ್ ನ ಫಾಲೋ ಮಾಡ್ತೀವಿ. ಏನು ಸ್ಲ್ಯಾಬ್ ರೇಟ್? ಏನದು ಸ್ಲ್ಯಾಬ್ ರೇಟ್ ಅನ್ನೋದನ್ನ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂತಾ ಹೋಗ್ತೀನಿ ನೋಡಿ. ವಾಟ್ ಈಸ್ ಸ್ಲ್ಯಾಬ್ ರೇಟ್ ಅಂತಂದ್ರೆ, ಸೊ ಇಲ್ಲೊಂದು ಲಿಮಿಟ್ ಇದೆ. ಅಪ್ ಟು 2,50,000 ನಿಲ್. 2,50,000 ತನಕ ಯಾವ್ದೇ ರೀತಿ ಟ್ಯಾಕ್ಸ್ ಕಟ್ಟಲ್ಲ. 5 lakh ಮತ್ತೆ 10 lakh ಸ್ಲ್ಯಾಬ್ ಅಲ್ಲಿ ಇತ್ತು ಅಂದ್ರೆ 5%. ಸಾರಿ, ಅಪ್ ಟು 2,50,000 ನಿಲ್ಲು. 2,50,000 ಇಂದ 5 lakh ಸ್ಲ್ಯಾಬ್ ಅಲ್ಲಿ ಬಂತಂದ್ರೆ 5%. 5 lakh ಮತ್ತೆ 10 lakh ಸ್ಲ್ಯಾಬ್ ಅಲ್ಲಿ ಬಂತಂದ್ರೆ 20%. ಅಬೌವ್ 10 lakh ಅಂದ್ರೆ 30%. ಸೊ ಇಲ್ಲಿ ನಮ್ದು ಟಾರ್ಗೆಟ್ ಬಂದು 10 lakh 10,000. ಇದು ಹೇಗೆ ವರ್ಕ್ ಆಗೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಅಪ್ ಟು 2,50,000 ಈ ಸ್ಲ್ಯಾಬ್ ಅಲ್ಲಿ ಇದೆಯಾ?
ಇಲ್ಲ. ಅದಕ್ಕೆ ಏನಂತ ಬರ್ಕೊಂಡಿದೀವಿ, ನಿಲ್ ಅಂತ ಬರ್ಕೊಂಡಿದೀವಿ. ಏನಂತ ಬರ್ಕೊಂಡಿದೀವಿ, ನಿಲ್. 2,50,000 ಮತ್ತೆ 5,00,000 ಸ್ಲ್ಯಾಬ್ ಅಲ್ಲಿ ಬಂದಿದ್ಯಾ? ಇಲ್ಲ. 10,00,000 ಇದೆ, ಅದು ಇಲ್ಲ. ಆದ್ರೂನು ಕೂಡ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಏನಿದೆ, 2,50,000 ಮತ್ತೆ 5,00,000 ಡಿಫರೆನ್ಸ್ ಅಮೌಂಟ್ ಎಷ್ಟು? 2,50,000 ಮೇಲೆ 5% ಮಾಡ್ತೀವಿ, 12,500 ಬರುತ್ತೆ. ನೆಕ್ಸ್ಟ್ 5,00,000 ಮತ್ತೆ 10,00,000 ಈ ಸ್ಲ್ಯಾಬ್ ಅಲ್ಲಿ ಇದೆಯಾ? ಇಲ್ಲ. 10,00,000 10,000 ಇದೆ, ಈ ಸ್ಲ್ಯಾಬ್ ಅಲ್ಲೂ ಬರಲ್ಲ. ಆದ್ರೂ ಈ ಡಿಫರೆನ್ಸ್ ಅಮೌಂಟ್ ಗೆ ನಾವು ಡಿಫರೆನ್ಸ್ ಅಮೌಂಟ್ ಎಷ್ಟು? 5,00,000 ಮತ್ತೆ 10,00,000 ಗೆ ಡಿಫರೆನ್ಸ್ ಅಮೌಂಟ್ ಎಷ್ಟು? 5,00,000. ಅದ್ರ ಮೇಲೆ 20% ಮಾಡ್ತೀವಿ, 1,00,000 ಬರುತ್ತೆ. ಎಷ್ಟು ಬರುತ್ತೆ? 1,00,000 ಬರುತ್ತೆ. ಸೊ ಅಬೌವ್ 10,00,000 ಕೊಟ್ಟಿ 10,00,000 ಮತ್ತೆ 10,00,000 10,000 ಎರಡಕ್ಕೂ ಡಿಫರೆನ್ಸ್ ಇಲ್ಲ. ಇನ್ನೊಂದ್ಸಲಿ ಮಾಡ್ತೀನಿ ನೋಡಿ. 10,00,000 10,000 ಮೈನಸ್ 10,00,000 10,000 ಮೈನಸ್ 10,00,000 ಎರಡಕ್ಕೂ ಕೂಡ ಡಿಫರೆನ್ಸ್ ಎಷ್ಟು? 10,000. ಈ 10,000 ಮೇಲೆ 30% ಮಾಡ್ತೀವಿ, ಎಷ್ಟು ಬರುತ್ತೆ? 3,000. ಸರಿನಾ? ಸೊ ಇದಾಗಿದೆ. ನೆಕ್ಸ್ಟ್ ಎಲ್ಲ ಟೋಟಲ್ ಮಾಡ್ತೀವಿ. 12,500 1,00,000 ಮತ್ತೆ 3,000 ಟೋಟಲ್ ಮಾಡ್ತಾರೆ. ಟೋಟಲ್ ವಿಲ್ ಬಿ 1,15,500 ಟೋಟಲ್. ಸೊ ಈಗ ಇದಕ್ಕೆ ಆಡ್ ಸರ್ಚಾರ್ಜ್ ಬರಲ್ಲ, ಬಿಕಾಸ್ ನಮ್ದು ಲ್ಯಾಕ್ಸ್ ಇದೆ, ನಾಟ್ ಕ್ರೋರ್ಸ್. ಸರಿನಾ? ಸೊ ನಿಲ್ ಅಂತ ಬರ್ಕೋತೀವಿ. ಆಡ್ 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 1,15,500 ಮೇಲೆ 4% ಮಾಡಿದ್ರೆ 4,620. ಸೊ ಎರಡನ್ನೂ ಆಡ್ ಮಾಡ್ತೀವಿ. ಎರಡನ್ನೂ ಆಡ್ ಮಾಡಿದಾಗ ಟ್ಯಾಕ್ಸ್ ಲಯಬಿಲಿಟಿ 1,20,120 ವಿಲ್ ಬಿ ದ ಟ್ಯಾಕ್ಸ್ ಲಯಬಿಲಿಟಿ. 1,20,120 ವಿಲ್ ಬಿ ದ ಟ್ಯಾಕ್ಸ್ ಲಯಬಿಲಿಟಿ. ಸೊ ಈ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡೋದು. ಸೊ ಏನಿದು ಅಡ್ವಾನ್ಸ್ ಟ್ಯಾಕ್ಸ್, ಹೇಗೆ ಇದು ಎಕ್ಸ್ಪ್ಲೈನ್ ಮಾಡೋದು ಗೊತ್ತಾಗ್ಲಿಲ್ಲ ಹೇಗೆ ಅನ್ನೋದು ಅಂತಂದ್ರೆ, ಕಂಪ್ಯೂಟೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಬರ್ಕೊಂಡಿದ್ದೀರಾ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಆನ್ ಆರ್ ಬಿಫೋರ್ 15th ಜೂನ್. ಏಪ್ರಿಲ್ ಅಲ್ಲಿ ಅಲ್ವಾ ಸ್ಟಾರ್ಟ್ ಆಗೋದು? ಏಪ್ರಿಲ್, ಮೇ, ಜೂನ್ 3 months. ಜೂನ್ಗೆ 3 months. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೆಪ್ಟೆಂಬರ್ಗೆ 3 months. ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಡಿಸೆಂಬರ್ಗೆ 3 months. ಜನವರಿ, ಫೆಬ್ರವರಿ, ಮಾರ್ಚ್. ಆದ್ರೆ ಇಲ್ಲಿ ಡೇಟ್ ಬಂದು 15. ಸರಿನಾ? ಸೊ ಫಸ್ಟ್ ಒನ್ಗೆ 15%, ಲಾಸ್ಟ್ ಒನ್ 25, ಮಿಡಲ್ ಟು 30% ನೆನಪಲ್ಲಿ ಇಟ್ಕೊಳ್ಲಿಕ್ಕೆ. ಫಸ್ಟ್ ಡೇಟ್ಸ್ ಬರ್ಕೋತೀರ. ಆನ್ ಆರ್ ಬಿಫೋರ್ 15 ಜೂನ್, 15 ಸೆಪ್ಟೆಂಬರ್, 15 ಡಿಸೆಂಬರ್, 15 ಮಾರ್ಚ್. 1,20,120 into 15%, 1,20,120 into 30%, 1,20,120 into 30%, 1,20,120 into 25%. ಅಂದ್ರೆ ಒಟ್ಟಿಗೆ ಪೇ ಮಾಡಲ್ಲ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಕೊಂತ ಹೋಗ್ತೀರಾ. ಅದ್ ಓವರ್ ಆಲ್ ಆಗಿ ನೀವು 100% ಪೇ ಮಾಡಿರ್ತೀರಾ. ಸೊ ಇದನ್ನೇ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳೋದು. ಸೊ ಇಷ್ಟು ಟೋಟಲ್ ಮಾಡ್ತಾರೆ ನಿಮ್ಗೆ 1,20,120 ಬರುವಂತದ್ದು. ಸೊ ಇಷ್ಟು ಅಡ್ವಾನ್ಸ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಇಷ್ಟರಲ್ಲಿ ಲೈಕ್ ಸೆಕ್ಷನ್ ಬಿ ಅಲ್ಲಿ ನಿಮ್ಗೆ ಕೇಳಿರುವಂತದ್ದು ಇದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 2020-24 ಕ್ವೆಶನ್ ಪೇಪರ್ದು ನಾನು ನಿಮ್ಗೆ ಸೆಕ್ಷನ್ ಸಿ ನ ಡಿಸ್ಕ್ಲೋಸ್ ಮಾಡ್ತೀನಿ. ನೋಡ್ಕೊಳ್ಳಿ. ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ಈ ಸ್ಲ್ಯಾಬ್ ರೇಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 2,50,000 ಗಂಟ ನಿಲ್ಲು, 2,50,000 ಮತ್ತೆ 5,00,000 ಈ ಮಿಡಲ್ ಅಲ್ಲಿ ಬಂತು ಅಂತಂದ್ರೆ ಅದು ಡಿಫ್ರೆನ್ಸ್. ಈ ಮಿಡಲ್ ಅಲ್ಲೂ ಬರಲ್ಲ, ಆದ್ರೂ ಡಿಫರೆನ್ಸ್ ಅಮೌಂಟ್ ಮೇಲೆ 5%, ಮತ್ತೆ 5,00,000 10,00,000 ಮಿಡಲ್ ಬರಲ್ಲ, ಆದ್ರೂ ಡಿಫರೆನ್ಸ್ ಅಮೌಂಟ್ ಮೇಲೆ 20%, ಅಬೌಟ್ 10,00,000 ಮೇಲೆ 30%. ಸೊ 10,00,000 10 ಮತ್ತೆ 10,00,000 ಡಿಫರೆನ್ಸ್ ಎಷ್ಟು? 10,000. ಅದ್ರ ಮೇಲೆ 30% ಮಾಡ್ತೀರಾ, ಟೋಟಲ್ ಮಾಡ್ತೀರಾ, ಸರ್ಚಾರ್ಜ್ ಕೊಡಲ್ಲ, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಕೊಡ್ತೀರಾ, ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡ್ತಾರೆ. ಈ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಬರ್ತಿದಂಗೆ ಟ್ಯಾಕ್ಸ್ ಕಟ್ಟಿನಕ್ಕಾಗುತ್ತಾ? ಏಪ್ರಿಲ್, ಮೇ, ಜೂನ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ 15 ಜೂನ್. ಜೂನಿಗೆ 3 months. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೆಪ್ಟೆಂಬರ್ಗೆ 3 months. ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಡಿಸೆಂಬರ್ಗೆ 3 months. ಜನವರಿ, ಫೆಬ್ರವರಿ, ಮಾರ್ಚ್. ಈ ರೀತಿ ನೀವು ಮಾಡ್ಬೇಕಾಗುತ್ತೆ. ಸೆಕ್ಷನ್ ಬಿ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.